ರಣಜಿ ಟ್ರೋಫಿ ಫೈನಲ್ ಕರ್ನಾಟಕಕ್ಕೆ ಬಿಗ್ ಶಾಕ್. ಚೊಚ್ಚಲ ರಣಜಿ ಟ್ರೋಫಿಗೆ ಮುತ್ತಿಕ್ಕಿದ ಜಮ್ಮು ಕಾಶ್ಮೀರ. ರಣಜಿ ಟ್ರೋಫಿ ಫೈನಲ್ ಕರ್ನಾಟಕಕ್ಕೆ ಬಿಗ್ ಶಾಕ್. ಚೊಚ್ಚಲ ರಣಜಿ ಟ್ರೋಫಿಗೆ ಮುತ್ತಿಕ್ಕಿದ ಜಮ್ಮು ಕಾಶ್ಮೀರ. ತವರಿನ ಮೈದಾನದಲ್ಲೇ ಕರ್ನಾಟಕಕ್ಕೆ ಮುಖಭಂಗವಾಗಿದೆ. ಹುಬ್ಬಳ್ಳಿಯ ಕೆಎಸ್ಸಿಐ ಮೈದಾನದಲ್ಲಿ ನಡೆದಂತಹ ರಣಜಿ ಫೈನಲ್ ಇತಿಹಾಸ ಸೃಷ್ಟಿಸಿದ ಜಮ್ಮು ಮತ್ತು ಕಾಶ್ಮೀರ ತಂಡ. ಮೊದಲ ಬಾರಿ ಫೈನಲ್ ಗರಿಗೇರಿದ್ದಂತಹ ಜಮ್ಮು ಮತ್ತು ಕಾಶ್ಮೀರ ಬಲಿಷ್ಠ ಕರ್ನಾಟಕವನ್ನ ಏಕಪಕ್ಷೀಯವಾಗಿ ಮಣಿಸಿ ಚಾಂಪಿಯನ್ ಎನಿಸಿಕೊಂಡಿದೆ. 67 ವರ್ಷಗಳ ನಂತರ ಜಮ್ಮು ಕಾಶ್ಮೀರ ತಂಡ ಚಾಂಪಿಯನ್. ಈಗ ಈ ಐತಿಹಾಸಿಕ ಗೆಲುವಿನಿಂದ ಕ್ರಿಕೆಟ್ ಲೋಕದಲ್ಲಿ ಹೊಸ ಅಧ್ಯಾಯದ ಆರಂಭ. 15ನೇ ಬಾರಿಯ ಫೈನಲ್ನಲ್ಲಿ ಎಡವಿದ ಕರ್ನಾಟಕ ತಂಡ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಜಮ್ಮು ಕಾಶ್ಮೀರ ಮೊದಲ ಇನ್ನಿಂಗ್ಸ್ನಲ್ಲಿ 584 ರನ್ ಪೇರಿಸಿದಂತಹ ಜಮ್ಮು ಕಾಶ್ಮೀರ ಕೇವಲ 293 ರನ್ಗಳಿಗೆ ಮೊದಲ ಇನ್ನಿಂಗ್ಸ್ ಮುಗಿಸಿದಂತಹ ಕರ್ನಾಟಕ. ಎರಡನೇ ಇನ್ನಿಂಗ್ಸ್ನಲ್ಲೂ ಕೂಡ ಜಮ್ಮು ಕಾಶ್ಮೀರ ಭರ್ಜರಿ ಬ್ಯಾಟಿಂಗ್ ಮಾಡಿತು. 630 ರನ್ ಮುನ್ನಡೆಗೆ ಕಂಡ ಕಾರಣ ಡ್ರಾದಲ್ಲಿ ಪಂದ್ಯ ಅಂತ್ಯವಾಯಿತು. ಮೊದಲ ಇನ್ನಿಂಗ್ಸ್ ಮುನ್ನಡೆ ಆಧಾರದ ಮೇಲೆ ಜಮ್ಮು ಕಾಶ್ಮೀರ ಈಗ ವಿನ್ ಆಗಿರುವಂಥದ್ದು. ರಣಜಿ ಟ್ರೋಫಿ ಫೈನಲ್ ಕರ್ನಾಟಕಕ್ಕೆ ಬಿಗ್ ಶಾಕ್. ಆದರೆ ಚೊಚ್ಚಲ ರಣಜಿ ಟ್ರೋಫಿಗೆ ಮುತ್ತಿಕ್ಕಿತು ಜಮ್ಮು ಕಾಶ್ಮೀರ. ತವರಿನ ಮೈದಾನದಲ್ಲೇ ಕರ್ನಾಟಕಕ್ಕೆ ಮುಖಭಂಗವಾಗಿದೆ. ಆದರೆ ಹುಬ್ಬಳ್ಳಿಯ ಕೆಎಸ್ಸಿಐ ಮೈದಾನದಲ್ಲಿ ಈ ರಣಜಿ ಫೈನಲ್ ನಡೀತು. ಇತಿಹಾಸವನ್ನ ಸೃಷ್ಟಿಸಿದೆ ಈಗ ಜಮ್ಮು ಕಾಶ್ಮೀರ ತಂಡ.